ವೆಲ್ಕಮ್ ಬ್ಯಾಕ್. ಈಗ ಚಿಂತಾಮಣಿಯಿಂದ ವೆಂಕಟೇಶ್ ಅನ್ನೋರು ಕರೆ ಮಾಡಿದ್ದಾರೆ. ವೆಂಕಟೇಶ್ ಅವರ ನಮಸ್ಕಾರ. ಈಗ ವರದಿಯನ್ನ ಗಮನಿಸಿದ್ವಿ, ವರದಿಯಲ್ಲಿ ಏನೆಲ್ಲ ಅಂಶ ಇದೆ ಅನ್ನೋದನ್ನ ಕೂಡ ನೋಡಿದ್ವಿ. ಹಾಗಾದ್ರೆ ಸರ್ಕಾರದ ತಪ್ಪಿಲ್ವಾ ಅನ್ನೋದು ಪ್ರಶ್ನೆ. ತಾವೇನ್ ಹೇಳೋದಕ್ಕೆ ಬಯಸ್ತೀರಿ? ಅಲ್ಲ ಸರ್ ನಮಸ್ಕಾರ ಸರ್. ವೆಂಕಟೇಶ್ ಅವರೇ, ದಯವಿಟ್ಟು ಟಿವಿ ವಾಲ್ಯೂಮ್ ಅನ್ನ ಕಡಿಮೆ ಮಾಡ್ಕೊಳ್ಳಿ, ನಮ್ ಜೊತೆ ಮಾತಾಡಿ. ಮಾಡ್ಬಿಟ್ಟಿದ್ದೀನಿ ಸರ್. ನಮಸ್ಕಾರ, ಹೇಳಿ. ನಾವು ಚಿಂತಾಮಣಿಯಿಂದ ಮಾತಾಡ್ತಾ ಇದೀವಿ. ಗೊತ್ತಾಗಿದೆ. ಈಗ ಸರ್ಕಾರದ ಅನುಮತಿ ಮೇಲೆ ತಾನೆ ಸರ್ ಎಲ್ಲ ಕಾರ್ಯಕ್ರಮ ನಡೆದಿದ್ದು? ಸರ್ಕಾರಕ್ಕೆ ಗೊತ್ತೇ ಇಲ್ವಲ್ಲ ಸರ್. ಒಂದಿನದಲ್ಲಿ ಹೆಂಗ್ ಗೊತ್ತಾಗ್ಬಿಡುತ್ತೆ ಸರ್ಕಾರಕ್ಕೆ? ಸಿಎಂ ಅವರು PA ಗೋವಿಂದರಾಜನ್ನವ್ರನ್ನ ಸಸ್ಪೆಂಡ್ ಮಾಡಿ ಯಾಕೆ ಸರ್ ಸಿಎಂ ಅವರು ಆದೇಶ ಮಾಡಿದ್ರು? ಅವರೇ ತಾನೇ ಅನುಮತಿ ಕೊಟ್ಟರು. ಈ ಕಾರ್ಯಕ್ರಮಕ್ಕೆಲ್ಲ ಸಿಎಂ ಅನುಮತಿ ಕೊಟ್ಟಿದ್ದು. ಆಮೇಲೆ ನಮ್ಮ ಉಪಮುಖ್ಯಮಂತ್ರಿಗಳು ಹೋಗಿ ಅಲ್ಲಿ ಆ ಶೀಲ್ಡ್ಗೆ ಮುದ್ದಿಟ್ಕೊಂಡು ಅಲ್ಲಿ ಎಷ್ಟೊಂದು ಸಂತೋಷವಾಗಿ ಕಳೆದ್ರು ಕಾಲ. ಅವರೆಲ್ಲಾನು ಈ ಸಂತೋಷವಾಗಿರುವಾಗ ಈ ನರಕಯಾತನೆ ಸಾರ್ವಜನಿಕರು ಅನುಭವಿಸಿದ್ರು. ನಮ್ಮ ಕಡೆಯವರೇ, ನಮ್ಮ ರಿಲೇಟಿವ್ಸೇ ಒಬ್ರು ಸತ್ತೋದ್ರು, ಚಿಂತಾಮಣಿ ಕುರುಟಳ್ಳಿ ಅವರು ಅಂತ. ಪಾಪ ಆ ಹುಡುಗ ಡೆಂಟಲ್ ಸೈನ್ಸ್ ಮಾಡ್ತಾ ಇದ್ದೆ ಬೆಂಗಳೂರಲ್ಲೇ. ಸರಿ, ತೀರೋದ. ಏನು ಅವರೆಲ್ಲ ಏನೋ ಉತ್ಸಾಹದಿಂದ ಹೋಗಿ ಅಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು, ಸರಿಯಾದ ವ್ಯವಸ್ಥೆಗಳಿಲ್ದೆ ಅವ್ರು ಈ ರೀತಿ ತೀರೋದ್ರು. ನನ್ ತಿಳಿದ ಮಟ್ಟಿಗೆ ನೇರ ಹೊಣೆ ನಮ್ಮ ಸರ್ಕಾರನೇ ಸರ್ ಇದಕ್ಕೆ. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಅವರೇ. ವೀಣಾ ಅಂತೇಳಿ ಮೈಸೂರಿಂದ ಕರೆ ಮಾಡಿದ್ದಾರೆ. ವೀಣಾ ಅವರೇ ನಮಸ್ಕಾರ. ಹಲೋ, ನಮಸ್ತೆ ಸರ್. ಹೇಳಿ ವೀಣಾ ಅವರೇ. ಸರ್, ಇದು ನೇರ ನಮ್ಮ ಸರ್ಕಾರದ್ದೇ ತಪ್ಪು. ಯಾಕೆ ಹೇಳಿದ್ರಿ, ಇವ್ರು ಒಂದು ವಾರ ಗ್ಯಾಪ್ ತಗೊಳ್ಬೋದಿತ್ತು. ಜನರ ಪಾಪ ಅಮಾಯಕರು, ಅವ್ರ ಪಾಪ ಓಡಿ ಬಂದ್ರು. ಒಂದು ವಾರ ಟೈಮ್ ತಕೊಂಡು ಅದಕ್ಕೆ ಬೇಕಾದೆಲ್ಲ ವ್ಯವಸ್ಥೆ ಮಾಡಿಕೊಂಡು ಜನರಿಗೊಂದು ಆಹ್ವಾನ ಕೊಟ್ಟದಾದ್ರೆ ಖುಷಿಯಾಗಿ ಬಂದು ನೋಡ್ಕೊಂಡು ಸಂಭ್ರಮ ಪಟ್ಕೊಂಡು ಹೋಗ್ತಿದ್ರು. ಇದು ಸರ್ಕಾರಕ್ಕೆ ಅಧಿಕಾರ ಇತ್ತಲ್ವಾ, ಅವಕಾಶ ಇತ್ತಲ್ವಾ? ಕೊಹ್ಲಿ ಏನೋ ಬರ್ತಾ ಇರ್ಲಿಲ್ವಂತಲ್ಲ, ಲಂಡನ್ಗೇನೋ ಹೋಗ್ಬೇಕಿತ್ತಂತಲ್ಲ. ಎಲ್ಲಿಗೂ ಹೋಗ್ಲಿ ಸರ್, ಮತ್ತೆ ಅವರು ಬರುವಾಗ ಮಾಡಿಸ್ಕೊಳ್ಬೋದಿತ್ತು. ಆದ್ರೆ ಇವತ್ತಿಷ್ಟು 11 ಜನರ ಜೀವ ಹೋಯ್ತು, ತರ್ಲಿಕ್ಕೆ ಸಾಧ್ಯ ಉಂಟಾ? ಆ 11 ಜನರ ಕುಟುಂಬ ಸಹ ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಾ ಇದೆಯಲ್ವಾ ಸರ್? ಓಕೆ, ಥ್ಯಾಂಕ್ ಯು ವೀಣಾ ಅವರೇ. ಥ್ಯಾಂಕ್ ಯು ವೀಣಾ ಅವರೇ. ಈಗ ಬೆಂಗಳೂರಿಂದ ವೆಂಕಟೇಶ್ ಅನ್ನೋರು ಕರೆ ಮಾಡಿದ್ದಾರೆ. ಶ್ರೀನಿವಾಸ್ ಅನ್ನೋರು ಕರೆ ಮಾಡಿದ್ದಾರೆ. ಶ್ರೀನಿವಾಸ್ ಅವರು ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಶ್ರೀನಿವಾಸ್ ಅವರೇ, ಈಗ ಸರ್ಕಾರದ ತಪ್ಪಿಲ್ವಾ ಅನ್ನೋದು ಒಂದು ಪ್ರಶ್ನೆ. ಮತ್ತೊಂದು ಕಡೆ 11 ಜನ ಮೃತಪಟ್ಟಲ್ಲ, ಅವರ ಕುಟುಂಬಸ್ಥರಿಗೆ ನ್ಯಾಯ ಸಿಗುತ್ತಾ ಅನ್ನೋದು ಮತ್ತೊಂದು ಪ್ರಶ್ನೆ. ತಮ್ಮ ಅಭಿಪ್ರಾಯ? ಸರ್ಕಾರದ ತಪ್ಪಿಲ್ವಾ ಅಂದ್ರೆ ಸರ್ಕಾರದ ತಪ್ಪು ಅರ್ಧ 50-50. 50% ಸರ್ಕಾರದ ತಪ್ಪು, 50% ಈ RCB ಕ್ರಿಕೆಟ್ ಸ್ಟೇಡಿಯಂ ಅಸೋಸಿಯೇಷನ್ ಏನಿದೆ ಅವ್ರದ್ದು. ಈಗ ಯಾರದೇ ತಪ್ಪಿರ್ಲಿ, ಗವರ್ಮೆಂಟ್ ಮತ್ತೆ ಎಲ್ಲರದು ತಪ್ಪಿದ್ರೆ ಗವರ್ಮೆಂಟ್ ಏನಕ್ಕೆ? ಗವರ್ಮೆಂಟ್ ಒಪ್ಕೊಳ್ಳೋಕೆ ರೆಡಿ ಇಲ್ವಲ್ಲ. ಅದು ಯಾವ ಇದರಲ್ಲಿ ಯಾವ ವಿಷಯದಲ್ಲಿ ಯಾವ ಗವರ್ಮೆಂಟ್ ಒಪ್ಕೊಂಡಿದೆ ಸರ್? ಅದು ಕರೆಕ್ಟ್ ಬಿಡಿ. ಯಾವ ವಿಷಯದಲ್ಲಿ ಯಾವುದೇ ಸರ್ಕಾರದಲ್ಲಿ ಒಪ್ಕೊಂಡಿದ್ದಾರೆ? ಒಪ್ಕೊಳ್ಳಲ್ಲ. ಓಕೆ, ಒಪ್ಕೊಂಡ್ರೆ ಅದು ಪ್ರಾಬ್ಲಮ್ ಆಗುತ್ತೆ, ಇನ್ನೂ ಪ್ರಾಬ್ಲಮ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಅವರೇ. ಈಗ ಸುಬ್ರಹ್ಮಣ್ಯ ಅಂತೇಳಿ ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ಸುಬ್ರಹ್ಮಣ್ಯ ಅವರೇ ಹೇಳಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಸರ್, ಇದಕ್ಕೆ ಸರ್ಕಾರನೇ ಹೊಣೆ. ಸರ್ಕಾರದವ್ರು ನಾವು ಹೊಣೆನೇ ಅಲ್ಲ ಅಂತ ಹೇಳ್ತಾ ಇದಾರೆ. ಆದ್ರೆ ರಾಜ್ಯದ ಜನ ಯಾರು ಏನೋ ಅವ್ರಿಗೆ ಏನೋ ಮಾಡಕ್ಕಾಗಲ್ಲ. ಯಾಕಂದ್ರೆ ಅವ್ರು ಎಲ್ಲ ಪೊಲೀಸರ ಮೇಲೆ ಹಾಕಿದ್ದಾರೆ, ಸುಮ್ನೆ ಹಾಕಿದ್ದಾರೆ ಅವ್ರು. ಅವ್ರಿಗೆ ಗೊತ್ತು ರಾಜ್ಯದ ಜನ ಮಂಗಗಳು ಅಂತ ಗೊತ್ತು ಅವರಿಗೆ. ಸರ್ಕಾರ ಮಂಗ ಮಾಡ್ತಾ ಇದೆ ರಾಜ್ಯದ ಜನರಿಗೆ ಅಂತೇಳಿ. ಹೌದು, ಕರೆಕ್ಟ್ ಆಗಿ ಹೇಳಿದ್ರಿ. ಅವ್ರ ರಾಜ್ಯದ ಜನ ಮಂಗಗಳು. ಅಷ್ಟೊಂದು ದಡ್ರಿದಾರ ನಮ್ಮ ರಾಜ್ಯದ ಜನರು ಸುಬ್ರಹ್ಮಣ್ಯ ಅವರೇ? ಹೇಳಿ ಸರ್. ಅಷ್ಟೊಂದು ದಡ್ರಿದಾರ ನಮ್ಮ ರಾಜ್ಯದ ಜನರು? ಬಹಳ ಜನ ಇದ್ದಾರೆ. ಅದಕ್ಕೆ ಅವ್ರು ಅಷ್ಟು ಜನ ಅಲ್ಲಿ ಕೂರ್ಸ್ಕೊಂಡಿ ಅಷ್ಟಲ್ಲಿ ಈ ಅವತ್ತೇ ಮಾಡ್ಬೇಕಂತ ಏನಿತ್ತು? ಯಾಕೆ 2 ದಿವಸ ಬಿಟ್ಟು ಮಾಡಿದ್ರೆ ಬೇಡ ಅಂತಿತ್ತ? ಯಾವ್ದೋ ಒಂದು ಮುಚ್ಚಾಕಕ್ ಹೋಗಿ ಇದನ್ನೆಲ್ಲ ಈ ತರ ಮಾಡ್ಕೊಂಡು ಈ ತರ ಎಲ್ಲ ಮಾಡಿ ಇದನ್ನ ರಾಜ್ಯದ ಜನ ಮಂಗಗಳು ಮಾಡಿ ಈಗ ಸರ್ಕಾರನೇ ಹೊಣೆಗೆ ಈ ತರ ಮಾಡಿರೋದು ಇದು. ಓಕೆ, ಥ್ಯಾಂಕ್ ಯು ಸುಬ್ರಹ್ಮಣ್ಯ ಅವರೇ. ಈಗ ಆಯುಷಾ ಅಂತೇಳಿ ಬೆಂಗಳೂರಿಂದ ಕರೆ ಮಾಡಿದ್ರೆ. ಆಯುಷಾ ಅವರೇ ಹೇಳಿ.
ಹಲೋ ಸರ್, ನಮಸ್ತೆ. ನಮಸ್ತೆ, ಹೇಳಿ ಮೇಡಮ್. ಸರ್, ಈಗ ಎಷ್ಟೇ ವರದಿಗಳು ಬರಲಿ, ಎಂತ ವರದಿ ಬಂದ್ರು RCB ಫ್ಯಾನ್ಸಿಗೆ ಗೊತ್ತು ಯಾರ್ದು ತಪ್ಪಾಗಿದೆ ಅಂತ ಹೇಳಿ. ಇವ್ರುಗಳು ನಾವು 18 ವರ್ಷಗಳ ನಂತರ ಕಷ್ಟಪಟ್ಟೇನೋ ಕಪ್ ಗೆದ್ದಿದೀವಿ, ಆ ಖುಷಿಯಲ್ಲಿದ್ವಿ. ಆದ್ರೆ ಆ ಖುಷಿಗೆ ಒಂದು ಕಪ್ಪು ಚುಕ್ಕೆಯಾಗಿ ಇದೊಂದು ಘಟನೆ ನಡೆದಿರೋದು ತುಂಬಾನೇ ಕೆಟ್ಟ ವಿಚಾರ. ಅದೇ ಸರ್ಕಾರ ಇದೊಂದು ಕ್ರೆಡಿಟ್ಸ್ ನ ತಗೊಳ್ಬೇಕು ಅಂತ ಹೇಳಿ ರಾತ್ರೋರಾತ್ರಿ ಪ್ಲಾನ್ ಮಾಡಿ ಕಾರ್ಯಕ್ರಮ ಆಯೋಜನೆ ಮಾಡುವಂತ ಅವಶ್ಯಕತೆ ಇರಲಿಲ್ಲ. ನಾವು 10 ತಿಂಗಳ ನಂತರ ಪ್ರೋಗ್ರಾಮ್ ಮಾಡಿ ಅವ್ರಿಗೆ ಅದ್ದೂರಿ ಸ್ವಾಗತ ಕೊಟ್ಟು ಗೌರವಿಸಿದ್ರು RCB ಫ್ಯಾನ್ಸ್ಗಳು ಅಷ್ಟೇ ಖುಷಿಯಾಗಿರ್ತಿದ್ರು. ಸೊ ಕ್ರೆಡಿಟ್ ತಗೊಳಕೋಸ್ಕರ ತರಾತುರಿಯಲ್ಲಿ ಮಾಡಿದ್ದು ಕೆಟ್ಟದ್ದು. ಮತ್ತೆ ಇದನ್ನ ಪೊಲೀಸರ ಮೇಲೆ ಗೂಬೆ ಕೂರಿಸಿದ್ರಲ್ವಾ, ಇದು ಎಲೆಕ್ಷನ್ ಬರುತ್ತಲ್ಲ ನೆಕ್ಸ್ಟ್, ಅವಾಗ ಇದಕ್ಕೆ ತಕ್ಕ ಉತ್ತರ ಸಿಗುತ್ತೆ ಅಂತ ಅನ್ಕೊಂಡಿದೀನಿ. ಯಾರಿಗೂ ಕೂಡ ಮೋಸ ಮಾಡಕ್ಕಾಗಲ್ಲ. ಜನ ನೋಡ್ತಿದ್ದಾರೆ ಸರ್ಕಾರ ಏನ್ ಮಾಡ್ತಿದೆ, ಎಲ್ಲಿ ಎಡುತ್ತಿದೆ ಅಂತ ಹೇಳಿ. ಇದಕ್ಕೆ ಉತ್ತರ ಸಿಕ್ಕೇ ಸಿಗುತ್ತೆ. ನಾ ಹೇಳ್ತಾ ಇರೋದು, ಎಷ್ಟೇ ವರದಿ ಬಂದ್ರು ಗೊತ್ತು, ಜನಗಳಿಗೆ ಗೊತ್ತಿದೆ, ಕಣ್ಣಾರೆ ನೋಡ್ತಿದ್ದಾರೆ ಯಾರ್ದು ತಪ್ಪಿದೆ ಏನು ಅಂತ ಹೇಳಿ. ಹಾಗಾಗಿ ಸರ್ಕಾರದ ನೇರ ಹೊಣೆ ಸರ್. ಇಲ್ಲಿ ಏನು 11 ಜನ ತೀರ್ಕೊಂಡಿದ್ದಾರೆ, ಎಷ್ಟು 11 ಕುಟುಂಬಗಳು ಏನು ಕಷ್ಟದಲ್ಲಿದ್ದಾವೆ, ಕಣ್ಣೀರ್ ಹಾಕ್ತಿದಾವೆ. ಇದಕ್ಕೆಲ್ಲ ನೇರ ಹೊಣೆ ಸರ್ಕಾರ. DK ಶಿವಕುಮಾರ್ ಅವರು ಸ್ಟಾರ್ಟಿಂಗ್ ಇಂದ ಕೊಹ್ಲಿ ಅವ್ರನ್ನ ಏರ್ಪೋರ್ಟ್ ಇಂದ ಕರ್ಕೊಂಡ್ರಿಂದ ಹಿಡಿದು ವಿಧಾನಸೌಧದಲ್ಲಿ ಸನ್ಮಾನ ಮಾಡೋವರೆಗೂ ಎಲ್ಲಾ ರೀತಿ ನೇತೃತ್ವನ ವಹಿಸ್ಕೊಂಡಿದ್ರು. ಆದ್ರೆ ಅವ್ರು ಯೋಚನೆ ಮಾಡ್ಬೇಕು, ಎಲ್ಲಿ ನಾನು ಹೇಳ್ತಿದ್ದೀನಿ ಅಥವಾ ಕ್ರೆಡಿಟ್ಗೋಸ್ಕರ ಮಾಡ್ತಾ ಇದೀನ ಅಂತ ಹೇಳಿ ಅವ್ರು ಆತ್ಮಸಾಕ್ಷಿಯಿಂದ ಮಾಡ್ಬೇಕಿತ್ತು ಎಲ್ಲಾ ವಿಚಾರಗಳನ್ನ. ಬಟ್ ನನಗೆ ಆ ವಿಚಾರದಲ್ಲಿ ತುಂಬಾ ಬೇಜಾರಿದೆ. ನಾನು ಕೂಡ ಕಾಂಗ್ರೆಸ್ನ ಇಷ್ಟಪಡೋ ವ್ಯಕ್ತಿ. ಆದ್ರೆ ಈ ವಿಚಾರಗಳೆಲ್ಲ ನೋಡ್ತಾ ಇದ್ರೆ ಸರ್, ಈ ಸತಿ ಏನ್ ಸರ್ಕಾರ ನಡೆಸಿದೆಯಲ್ಲ ಅಧಿಕಾರ, ಅದು ನಿಜಕ್ಕೂ ಬೇಜಾರ್ ತರಿಸುವಂತದ್ದು. ಎಲ್ಲ ಏನೋ ಯೋಜನೆಗಳಂತೆಲ್ಲ ಮಾಡಿದ್ರು, ಬಟ್ ಬಹಳಷ್ಟು ಕಡೆ ಎಳುತ್ತಿದ್ದಾರೆ. ಅವ್ರು ಆದಷ್ಟು ಬೇಗ ಅದನ್ನ ಅರ್ಥ ಮಾಡ್ಕೊಂಡು ಎಚ್ಚೆತ್ಕೊಂಡ್ರೆ ತುಂಬಾ ಒಳ್ಳೇದು. ಇಲ್ಲ ಅಂದ್ರೆ ಜನ ಅವರನ್ನ ಯಾವ ರೀತಿ ಸೋಲಿಸ್ತಾರೆ ಅನ್ನೋದು ನೆಕ್ಸ್ಟ್ ಚುನಾವಣೆಯಲ್ಲಿ ಅವ್ರಿಗೆ ಗೊತ್ತಾಗುತ್ತೆ. ಸೊ ಅವ್ರು ಮಾಡಿರೋ ತಪ್ಪಿಗೆ ಉತ್ತರ ಸಿಕ್ಕೇ ಸಿಗುತ್ತೆ ಸರ್. ಓಕೆ, ಥ್ಯಾಂಕ್ ಯು ಆಯುಷ್ ಅವರೇ ಕರೆ ಮಾಡಿ ಮಾತಾಡಿದಕ್ಕೆ. ಗಿರೀಶ್ ಅಂತೇಳಿ ಚಿಕ್ಕಮಗಳೂರಿಂದ ಕರೆ ಮಾಡಿದ್ದಾರೆ. ಗಿರೀಶ್ ಅವರೇ ನಮಸ್ಕಾರ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಮಸ್ಕಾರ ಸರ್. ಸರ್, ಇವರು ಸರ್ಕಾರದವರು ಹೋಗಿ ಏರ್ಪೋರ್ಟ್ ಎಲ್ಲ ಅವ್ರನ್ನ ಸ್ವಾಗತ ಮಾಡಿ ಕರ್ಕೊಂಡ್ಬಂದು ವಿಧಾನಸೌಧ ಮುಂದೆ ಮಾಡಿದ್ರಲ್ಲ, ಅದು ತಪ್ಪಲ್ವ ಸರ್? ಅದು ತಪ್ಪಲ್ಲ, ಅದರಿಂದ ತಪ್ಪು ತಪ್ಪಲ್ಲ, ಅದು ಅದನ್ನೇ ತಪ್ಪಲ್ಲ, ಅದು ತಪ್ಪಲ್ಲ. ಅದು ಗಿರೀಶ್ ಅವ್ರು ಯಾರು ಒಪ್ಕೊಳ್ತಾರೆ ತಪ್ಪು ಅಂತ? ಯಾರು ಹೇಳ್ತಾರೆ ಇವತ್ತು ಅದು ತಪ್ಪು ಸರ್? ಅಲ್ಲ, ಅದು ತಪ್ಪಲ್ಲ ಅಂತ ನಾವ್ ಹೇಳ್ತಾ ಇದೀವಲ್ಲ, ಸರ್ಕಾರನೇ ಹೇಳ್ತಾ ಇದೆಯಲ್ಲ. ಅಯ್ಯೋ, ಅವರು ಸರ್ಕಾರ ಕೆಟ್ಟ ಹೆಸರು ಬರುತ್ತೆ ಅಂತ ಆತರ ಹೇಳ್ಕೊಂತೀರ. ಕೆಟ್ಟ ಹೆಸರು ಬರುತ್ತೆ ಅಂತೇಳಿ 11 ಜನ ಸಾವಾಯ್ತಲ್ಲ, ಅವರ ಕುಟುಂಬಸ್ಥರಿಗೆ ಕಣ್ಣೀರು ಹೊಚ್ಚೋ ಕೆಲಸ ಮಾಡಬಾರ್ದ? ಅದು ಸೈಡ್ಗೆ ಇರ್ಬೇಕಾ? ಹೆಸರು ಕೆಟ್ಟೋದ್ರೆ ಪರವಾಗಿಲ್ಲ, ಹೆಸರು ಅಂದ್ರೆ ಹೆಸರು ಉಳ್ಕೋಬೇಕು ಅವ್ರಿಗೆ. 11 ಜನರ ಕುಟುಂಬಸ್ಥರು ಏನಾದ್ರೂ ಆಗ್ಬಿಡ್ಲಿ ಅಂತನಾ? ಹೌದು, ಇಲ್ಲ ತಪ್ಪದು. ಅವ್ರು ಮಾಡಿರೋದು ಮೊದಲನೇ ತಪ್ಪು, ಅವ್ರು ಮಾಡಿರೋದು ರಾಜಕೀಯದವರು. ಓಕೆ, ಥ್ಯಾಂಕ್ ಯು ಗಿರೀಶ್ ಅವರೇ. ಥ್ಯಾಂಕ್ ಯು ಸರ್. ಸೋಮಯ್ಯ ಅಂತೇಳಿ ಈಗ ಬೆಂಗಳೂರಿಂದ ಕರೆ ಮಾಡಿದ್ರೆ. ಸೋಮಯ್ಯ ಅವರೇ, ತಾವು ಏನ್ ಹೇಳಿದ್ರು ಬಯಸ್ತೀರಿ? ಈಗ ಪೊಲೀಸರ ನಿರ್ಲಕ್ಷ್ಯ ಒಂದು ಕಡೆ. ಹಲೋ ಸೋಮಯ್ಯ ಅವರೇ, ಕೇಳಿಸ್ತಾ ಇದೆ, ಹೇಳಿ. ಕೇಳಿಸ್ತಾ ಇದೆಯಾ ಸರ್? ಇಲ್ಲಿ ಯಾರೋ ರಾಜಕೀಯದವರು ಅವರ ಹೆಸರು ತಗೋಬೇಕು ಅಂತಂದ್ಬಿಟ್ಟು ಮಾಡಿರೋದು ಇದನ್ನ. ಅರ್ಥ ಆಯ್ತಾ? ಫಸ್ಟ್ ಮೊದಲನೇದು. ಎರಡನೇದು, ಅಷ್ಟು ಆತರವಾಗಿ ಮಾಡಂಗಿರ್ಲಿಲ್ಲ. ನಮ್ಮ ಹುಡುಗರೆಲ್ಲ ಸತ್ತಿದ್ದಾರಲ್ಲ, ಎಲ್ಲ 18, 19, 20 ವರ್ಷದ ಹುಡುಗರು ಸತ್ತಿದ್ದಾರೆ. ಇದಕ್ಕೆ ಯಾರು ಹೊಣೆ ಅಂತ ಹೇಳೋಣ ಸರ್? ಎಷ್ಟು ಕೋಪ ಬರುತ್ತಲ್ವಾ? ಈ ಕೋಪ ಹೆಂಗ ತೀರಿಸ್ಕೊಳ್ಳೋದು ಅನ್ನೋದು ಜನ, ನಾವು ಬುದ್ಧಿವಂತರಾಗಿ ನಾವು ಡಿಸೈಡ್ ಮಾಡ್ಬೇಕು. ಕರೆಕ್ಟ್ ಅಲ್ಲ, ನನಗನ್ಸುತ್ತೆ. ಯಾಕೆಂದ್ರೆ ಇದು ಒಬ್ಬರದಲ್ಲ, ಎಲ್ಲ ರಾಜಕೀಯದವರು ಫಸ್ಟ್ ಅಷ್ಟು ಬೇಗ ಮಾಡುವಂತ ನೆಸಿಟಿ ಇದ್ದೇ ಇರ್ಲಿಲ್ಲ. ಹೌದು, ಅಲ್ವಾ ಸರ್? ನೀವೇನ್ ಹೇಳ್ತೀರಾ? ಕರೆಕ್ಟಾ? ಕರೆಕ್ಟ್. ನೋಡಿ ಸೌಮ್ಯ ಅವರೇ, ಏನ್ ಗೊತ್ತಾ, ಈ 11 ಜನ ಮೃತಪಟ್ರಲ್ಲ, ಕೋಟಿ ಬೆಲೆ ಬಾಳುವಂತ ಆಸ್ತಿ ಇದ್ದಂಥವರ ಮಗ ಕೂಡ ಇದ್ದ. ಸತ್ತ ಮೇಲೆ ಉಳೋದಕ್ಕೂ ಕೂಡ ಜಾಗ ಇರಲಿಲ್ಲ, ಅವನು ಕೂಡ ಇದ್ದ.